ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮಗೆ ಇಂಗ್ಲಿಷನ್ನು ಓದಲಿಕ್ಕೆ ಬರೋದಿಲ್ವಾ? ಇಂಗ್ಲಿಷ್ ABCD ಇಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ. ABCDನೂ ಬರೋದಿಲ್ವಾ? ನಿಮಗೆ ಇಂಗ್ಲಿಷನ್ನು ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನನ ಅಳವಡಿಸ್ಕೋಬೇಕು. ಹೇಗೆ, ಯಾರು ಹೇಳ್ಕೊಡ್ತಾರೆ ಅದನ್ನು ಅಂತ ನೀವು ಇಷ್ಟು ದಿನ ತುಂಬ ಓದಾಡ್ತಿದ್ರಿ ಅನ್ಸುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ. ABCDನ ಹೇಗೆ ಓದಬೇಕು ಮತ್ತು ಹೇಗೆ ಬರೀಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ. ಓಕೆ, ಸೊ ಈ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋ ಸೀರೀಸ್ ಬಂದು ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ. ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ. ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವಿಡಿಯೋಸ್ನ್ನು ನೋಡಿದ್ರೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ. ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋನ ನೋಡಿದ್ರೆ ಸಾಕು, ನೀವು ಇಂಗ್ಲಿಷ್ನ ಸಿಂಪಲ್ ಆಗಿ ಕಲಿಬಹುದು. ಓಕೆ, ಸೊ ಹಾಗಾದರೆ ಸ್ನೇಹಿತರೆ, ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನಿಮಗೆ ಏನಾದರೂ ಸಂದೇಹ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ಹಾಗಾದರೆ ವಿಡಿಯೋ ಹೋಗೋಣ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರವಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು, ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು, ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು. ಈಗ ನೀವೆಲ್ಲ ಇಲ್ಲಿ ಬಂದಿರೋದು ಇಂಗ್ಲೀಷನ್ನು ಓದೋದು ಬರೆಯೋದು, ನಿಮ್ಮ ರೀಡಿಂಗ್ ಮತ್ತು ರೈಟಿಂಗ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ, ರೈಟ್? ಅಥವಾ ನಿಮ್ಮಲ್ಲಿ ಕೆಲವರಿಗೆ ಓದಲಿಕ್ಕೆ ಗೊತ್ತಿಲ್ಲ, ಫಸ್ಟಿಂದನೇ ಗೊತ್ತಿಲ್ಲ, ನಿಮಗೆ ABCD ಬಿಟ್ಟರೆ ನಿಮಗೆ ಬೇರೆ ಏನೂ ಬರಲ್ಲ ಅನ್ನೋರು ಇದ್ದೀರಾ, ರೈಟ್? ಈಗ ABCD ಕಲೀಲಿಕ್ಕೆ, ಇಂಗ್ಲೀಷನ್ನು ಕಲೀಲಿಕ್ಕೆ, ಇಂಗ್ಲೀಷನ್ನು ಓದೋದನ್ನು ಮತ್ತು ಬರೆಯೋದನ್ನು ಕಲೀಲಿಕ್ಕೆ ಒಂದು ಸಿಂಪಲ್ ವಿಧಾನ ಇದೆ. ಆ ವಿಧಾನದಲ್ಲಿ ನಿಮಗೆ ಒಂದಷ್ಟು ವಿಷಯಗಳಿದ್ದಾವೆ. ಆ ವಿಷಯಗಳು ಎಲ್ಲದನ್ನೂ ತಿಳ್ಕೊಂಡಾಗ ನಿಮಗೊಂದು 90 to 95% ಇಂಗ್ಲೀಷನ್ನು ಕಂಪ್ಲೀಟಾಗಿ ಓದ್ಬೋದು. ಇನ್ನು ಒಂದು ಹೆಜ್ಜೆ ಮುಂದಿಟ್ಟರೆ 100% ಇಂಗ್ಲೀಷನ್ನು ಕಲಿಬೋದು. ಆ ಒಂದು ಹೆಜ್ಜೆ ಯಾವುದು ಅಂತ ನಾನು ಸ್ವಲ್ಪ ಲೇಟಾಗಿ ಹೇಳ್ತೀನಿ. ಈಗ ಇಂಗ್ಲೀಷ್ ಕಲಿಬೇಕು ಅಂತ ಹೇಳಿದ್ರೆ, ಓದೋದನ್ನು ಮತ್ತು ಬರೆಯೋದನ್ನು ಕಲಿಬೇಕು ಅಂತ ಹೇಳಿದ್ರೆ, ನಾನು ಹೇಳಿದ್ರೆ ಏನೋ ವಿಧಾನ ನಾವು ಫಾಲೋ ಮಾಡಬೇಕು ಅಂತ. ಏನು ವಿಧಾನ? ಲೆಟ್ಸ್ ಸಿ. ಈಗ ನೋಡಿ, ಇಲ್ಲಿ ಈ ಪದಗಳು ಕಾಣಿಸ್ತಾ ಇದೆಯಾ? ಈ ವರ್ಡ್ಸ್ ಕಾಣಿಸ್ತಾ ಇದೆಯಾ? ನೀವು ದೊಡ್ಡದಾಗಿ ಫೋನ್ನ ಈ ಥರ ಮಾಡ್ಕೊಳ್ಳಿ ಅಂತ ಅದಕ್ಕೆ ಹೇಳಿದ್ದು ನಾನು. ಈ ಥರ ಮಾಡಿ. ಯಾರಿಗೆ ಕಾಣಿಸ್ತಾ ಇಲ್ಲ? ನಾನು ಕಾಣಿಸ್ತಾ ಇದ್ದೀನಾ? ನೋಡಿ, ನೀವು ಅಂದರೆ ನಿಮ್ದು ನೆಟ್ವರ್ಕ್ ಇಶ್ಯೂ ಇರುತ್ತೆ, ಇಲ್ಲಾಂದರೆ ನೀವು ಲೆಫ್ಟ್ ಆಗಿ ಮತ್ತೆ ಜಾಯ್ನ್ ಆಗ್ರಿ, ಅದೇ ಲಿಂಕಿಂದ ಮತ್ತೆ ಜಾಯ್ನ್ ಆಗ್ರಿ. ಹಾಂ, ಒಂದು ಸರ್ ಲೆಫ್ಟ್ ಆಗ್ರಿ, ಲೆಫ್ಟ್ ಆಗಿಬಿಟ್ಟು ಜಾಯ್ನ್ ಆಗ್ರಿ. ಈಗ ನೋಡಿ, ಈ ಪದಗಳನ್ನು ಯಾರಾದರೂ ಓದ್ತೀರಾ? ಓದೋಕ್ಕೆ ಇದು ಚಿಕ್ಕದಾಗಿ ಕಾಣಿಸ್ತಾ ಇದೆಯಾ, ದೊಡ್ಡದಾಗಿದೆ ತಾನೇ? ಅಲ್ಲ, ನಾನು ಕೇಳೋ ಪ್ರಶ್ನೆಗೆ ಉತ್ತರ ಹೇಳಿ. ಒಂದು ನಿಮಿಷ, ನಾನು ಕೇಳಿದ ಪ್ರಶ್ನೆಗೆ ಇನ್ನೂ ಉತ್ತರ ಕೊಟ್ಟಿಲ್ಲ. ಇದು ಎಲ್ರಿಗೂ ದೊಡ್ಡದಾಗೆ ಕಾಣಿಸ್ತಾ ಇದೆ ತಾನೆ, ತುಂಬ ಚಿಕ್ಕದಾಗಿಲ್ವಲ್ಲ? ಹಾಂ, ಒಂದು ವೇಳೆ ನಿಮಗೆ ಚಿಕ್ಕದಾಗಿದೆ ಅಂತ ಹೇಳಿದ್ರೆ ನೀವು ಸ್ಕ್ರೀನ್ನ ಸ್ವಲ್ಪ ಹಿಂಗೆ ಝೂಮ್ ಮಾಡ್ಕೊಳ್ಳಿ, ಆವಾಗ ಇದು ದೊಡ್ಡದಾಗಿ ಕಾಣುತ್ತೆ. ಓಕೆ, ಹಾಂ. ಸೊ ಈಗ ಈ ವರ್ಡ್ಸನ್ನು ಯಾರಾದರೂ ಓದೋಕ್ಕಾದರೆ ಓದ್ರಿ. ಇದು ದೊಡ್ಡ ದೊಡ್ಡ ಪದಗಳು. ಈ ವರ್ಡ್ಸನ್ನು ಯಾರಾದರೂ ಸುಮ್ಮನೆ ಜಸ್ಟ್ ನಾನೊಂದು ಇದಕ್ಕೋಸ್ಕರ ಓದ್ಬೋದು ಯಾರಾದರೂ? ಸರಿ, ಇದನ್ನು ಕಲಿಯೋಕ್ಕೆ ನಾವು ಬಂದಿರೋದಿಲ್ಲಿ, ನೀವು ಇದನ್ನೇ ಓದ್ರಿ ಅಂತ ಹೇಳಿದ್ರೆ ಹೆಂಗೆ ಸರ್ ಅಂತ ಕೇಳಬೇಡಿ. ನಾನು ಜಸ್ಟ್ ಫಾರ್ ಇದು ಎಷ್ಟರ ಮಟ್ಟಿಗೆ ನೀವು ಕೂಡಿಸ್ತೀರಿ. ಹಾಂ, ಯಾರಿಗಾದ್ರೂ ಓದೋಕ್ಕಾಗುತ್ತಾ? ಓದೋರು ಯಾರಾದರೂ ಇದ್ದರೆ ಓದ್ರಿ. ಓಕೆ, ಸೊ ಇವೇ ಪದಗಳು ಈ ಕಡೆ ಬರೆದಿರೋದು. ನಾನು ಸ್ವಲ್ಪ ಬಿಡಿಸಿ ದೂರ ಬರೆದಿದ್ದೀನಿ, ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ. ಇದು ರಿಯಲ್ ಪದಗಳು. ಹಾಂ, ಓಕೆ. ಸೊ ಯಾರಾದರೂ ಓದ್ತೀರಾ? ಇಂಟ್ರೊಡಕ್ಷನಾ? ಹಾಂ, ಇನ್ಕಾಂಪ್ರಿಹೆನ್ಸಿಬಿಲಿಟಿ. ಓಕೆ, ನೆಕ್ಸ್ಟು
interdependent, ಹ್ಞೂ optimistically, ಓಕೆ interconnectedness. ಹ್ಞೂ ಬಾಯಿ ತಿರ್ಗೋದು ಸರ್ ಅದು. ಓಕೆ ಹಾಂ ಇನ್ನು ಯಾರಾದರೂ ಹೇಳ್ತೀರಾ? ಓಕೆ ಈಗ ಇದೇನೂ ಇಲ್ಲ, ಇದನ್ನು ನೀವು ಈಗ ಈ ಕ್ಲಾಸ್ ಮುಗಿಯೋಷ್ಟರಲ್ಲಿ ಈ 1 hour ಮ್ಯೂಟ್ ಮಾಡ್ಕೊಳ್ಳಿ, ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ, ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ನಾನು ಹೇಳ್ತಿರ್ಬೇಕಾದ್ರೆ ಮ್ಯೂಟ್ ಮಾಡ್ಕೊಳ್ಳಿ. ಈಗ ಈ ಪಾಠ ಮುಗಿಯೋಷ್ಟರಲ್ಲಿ ಈ ಪಾಠ ಅಲ್ಲ, ಈ 1 hour ಮುಗಿಯೋಷ್ಟರಲ್ಲಿ 8-9 ಅಷ್ಟರಲ್ಲಿ ನಿಮಗೆ ಈ ಎಲ್ಲ ಪದಗಳನ್ನು ಈಸಿಯಾಗಿ ಓದೋ ಥರ ನಾನು ಹೇಳ್ಕೊಡ್ತೀನಿ. ಓಕೆ, ಟೈಮ್ ಸಾಲುತ್ತೋ ಇಲ್ಲ ಅಂತ ನೋಡೋಣ. ಓಕೆ, ಸೊ ಇದು ಇನ್ಕಾಂಪ್ರಿಹೆನ್ಸಿಬಿಲಿಟೀಸ್, ಇದು ಇಂಟರ್ಡಿಪೆಂಡೆನ್ಸ್, ಇದು ಆಪ್ಟಿಮಿಸ್ಟಿಕ್ಲಿ, ಇದು ಇಂಟರ್ಕನೆಕ್ಟೆಡ್ನೆಸ್, ಇದು ಡಿಸ್ಪ್ರಪೋರ್ಷನೆಟ್ಲಿ, ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಏನಪ್ಪ ಇವರು ಇಷ್ಟು ಭಾಷೆ ಓದ್ಬಿಟ್ರು, ಏನು ಅರ್ಥ ಆಗಿಲ್ಲ ನಮಗೆ ಅಂತ ಅನ್ಕೋಬೇಡಿ. ನೀವು ಇದೇ ಥರನೇ ಓದ್ಬೋದು. ಈ 1 hourಲ್ಲೇ ಸಾಕು ಇದಿಷ್ಟನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡು ಓದೋಕ್ಕೆ. ಸ್ವಲ್ಪ ನಾವು ತಲೆ ಉಪಯೋಗಿಸ್ಬೇಕು, ಏನೂ ಇಲ್ಲ, ಸಿಂಪಲಾಗಿ ನಾನು ಹೇಳ್ತೀನಿ ನೋಡಿ. ಈಗ ಎಲ್ರಿಗೂ ನಿಮಗೆ ಗೊತ್ತು ಇಂಗ್ಲೀಷ್ ಅಕ್ಷರಗಳು ABCD ಎಲ್ರಿಗೂ ಗೊತ್ತು ಅಲ್ವಾ? ಸೊ ABCDನೂ ಯಾರೋ ಗೊತ್ತಿಲ್ಲದೆ ಇರೋರು ಯಾರಾದರೂ ಇದ್ದರೆ ಇಲ್ಲೇ ಇದೆ ಎಲ್ಲ. ಸೊ ಇದು ಸ್ಮಾಲ್ ಲೆಟರ್ಸ್, ಇದು ಕ್ಯಾಪಿಟಲ್ ಲೆಟರ್ಸ್. ಕ್ಯಾಪಿಟಲ್ ಲೆಟರ್ಸು ದೊಡ್ಡದಾಗಿರುತ್ತೆ, ಸ್ಮಾಲ್ ಲೆಟರ್ಸು ಚಿಕ್ಕದಾಗಿರುತ್ತೆ. ಕ್ಯಾಪಿಟಲ್ ಲೆಟರ್ಸನ್ನು ಎಲ್ಲಿ ಬಳಸ್ತೀವಿ ನಾವು, ಅದೀಗ ಬೇಡ ನಿಮಗಿಲ್ಲ ಅಂದ್ರೂ. ಕ್ಯಾಪಿಟಲ್ ಲೆಟರ್ಸ್ ಸಾಮಾನ್ಯವಾಗಿ ಎಲ್ಲಿ ಬಳಸ್ತೀವಿ ಅಂದರೆ ಹೆಸರು, ಊರ ಹೆಸರು, ವ್ಯಕ್ತಿಯ ಹೆಸರು ಅಥವಾ ಸ್ಥಳದ ಹೆಸರು, ಈ 3 ಫಸ್ಟಿಗೆ ನಾವು ಕ್ಯಾಪಿಟಲ್ ಲೆಟರ್ ಬಳಸ್ತೀವಿ. ಈಗ ನನ್ನ ಹೆಸರು ಅನಿಲ್ ಕುಮಾರ್ ಅಂತಿದೆ. ಅನಿಲ್ ಕುಮಾರ್ ಅಂತ ನಾನು ಎ ಅಂತ ಬರಿಬೇಕಾದ್ರೆ ನಾನು ಕ್ಯಾಪಿಟಲ್ ಬರಿತೀನಿ, ಈ ಅಕ್ಷರ ಬರಿತೀನಿ, ಇದು ಬರೆಯಲ್ಲ. ಓಕೆ, ಸೊ ನಿಮ್ಮ ಹೆಸರು ಜ್ಯೋತಿ ಅಂತಿದ್ದರೆ ಜೆ ಬರಿಬೇಕಾದ್ರೆ ನೀವು ಈ ಜೆ ಬರಿಬೇಕು. ಓಕೆ, ಸೊ ಈ ಜೆ ಬರೆಯಂಗಿಲ್ಲ ಅಂತಲ್ಲ, ಅದು ಹಾಗೆ, ಅದು ರೂಲ್ ಅದು. ಓಕೆ, ಸೊ ಈಗ ನಾವು ಸಾಮಾನ್ಯವಾಗಿ ಓದ್ಕೊಂಬಂದಿರೋದೇನು, ABCDEFG HIJKLMN OPQRSTUVWXYZ ಈ ಥರ ನಾವು ಇಂಗ್ಲೀಷನ್ನು ಓದ್ತಾ ಬಂದಿದ್ದೀವಿ. ಬಟ್ ಇದೇನಿದೆ, ಈ ನಾವು ಇಲ್ಲಿವರೆಗೆ ನೀವು ಏನು ಓದ್ಕೊಂಬಂದಿದ್ದೀರಾ ಅದು ಪದದಲ್ಲಿ ಎಲ್ಲೂ ಬರೋದಿಲ್ಲ. ಎ ಬಿಟ್ಟರೆ ಎ ಬರುತ್ತೆ, ಇ ಬರುತ್ತೆ, ಐ ಬರುತ್ತೆ, ಓ ಬರುತ್ತೆ, ಯು. ಸೊ ಈ 5 ಅಕ್ಷರಗಳು ಶಬ್ದ ಏನಿದೆ ಅದು ಬರುತ್ತೆ ಪದದಲ್ಲಿ. ಮಿಕ್ಕಿದ್ದು ಯಾವುದು, ಪಿ ಅಂತ ಎಲ್ಲೂ ಬರೋದಿಲ್ಲ, ಕ್ಯೂ ಅಂತ ಎಲ್ಲೂ ಬರೋದಿಲ್ಲ, ಆರ್ ಅಂತ ಎಲ್ಲೂ ಬರೋದಿಲ್ಲ, ಎಸ್ ಅಂತ ಎಲ್ಲೂ ಬರೋದಿಲ್ಲ. ಎಸ್ ಅಂತ ನೀವು ಉಚ್ಚಾರಣೆ ಮಾಡಬೇಕು ಅಂತ ಹೇಳಿದ್ರೆ YES ಹಾಕಬೇಕು, ಆವಾಗಲೇ ಅದು ಎಸ್ಸು, ಇಲ್ಲ ಅಂದರೆ. ಹಾಗಾಗಿ ಈ ಅಕ್ಷರಗಳನ್ನ ನೀವು ಯಾವುದೇ ಒಂದು ಪದದಲ್ಲಿ ತಗೊಳ್ಳಿ, ಆ ಪದದಲ್ಲಿ ಈ ಅಕ್ಷರಗಳು ಶಬ್ದ ಬರೋದೇ ಇಲ್ಲ. ಹಾಗಾದರೆ ಇಂಗ್ಲೀಷನ್ನು ಓದೋದು ಹೇಗೆ? ಸೊ ಇಂಗ್ಲೀಷನ್ನು ಓದೋದಕ್ಕಿಂತ ಮುಂಚೆ ನಾವು ಕನ್ನಡಕ್ಕೆ ಹೋಗೋಣ. ಕನ್ನಡನ ನಾವು ಯಾವ ಥರ ಓದಿದ್ವಿ, ಕನ್ನಡ ನಾವು ಹೇಗೆ ಕಲ್ತ್ವಿ ಅನ್ನೋದನ್ನು ಫಸ್ಟು ಕನ್ನಡ ನೋಡೋಣ. ಕನ್ನಡ ಹೇಗೆ ಅಂತ. ಸೊ ಇದೆಲ್ಲರಿಗೂ ಗೊತ್ತಲ್ಲ, ಕ್ಯಾಪಿಟಲ್ ಲೆಟರ್ಸ್ ABCD, ಸ್ಮಾಲ್ ಲೆಟರ್ಸ್. ಸ್ಮಾಲ್ ಲೆಟರ್ಸಲ್ಲಿ ನಿಮಗೆ ಕೆಲವು ಸಲ ಬೇರೆ ಥರ ಬರ್ಬೋದು, ಅಂದರೆ ಬರಿಬೇಕಾದ್ರೆ ಅದು ಹ್ಯಾಂಡ್ ರೈಟಿಂಗಲ್ಲಿ ಬೇರೆ ಥರ ಬರ್ಬೋದು. ಓಕೆ, ಈಗ ನಾವೇನು ಮಾಡೋಣ, ಕನ್ನಡಕ್ಕೆ ಹೋಗೋಣ. ಫಸ್ಟ್ ಕನ್ನಡ ನೋಡೋಣ. ಕನ್ನಡ ಅಕ್ಷರಮಾಲೆ ಹಾಗೂ ಕಾಗುಣಿತ ಬಳಕೆ. ಕನ್ನಡ ನಿಮ್ಗೆ ಹೆಂಗೆ ಓದೋಕ್ಕೆ ಬರುತ್ತೆ, ನೀವು ಹೇಗೆ ಕನ್ನಡನ ಕಲ್ತ್ರಿ? ಕನ್ನಡನ ನಾವು ಓದೋದು ಬರೆಯೋದನ್ನು ಶಾಲೆಗೆ ಹೋಗಿ ಕಲ್ತ್ವಿ ಅಲ್ವಾ? ಶಾಲೆಗೆ ಹೋಗಿ ಕಲ್ತ್ವಿ. ಶಾಲೆಯಲ್ಲಿ ಕಲ್ತಿದ್ದೇನು, ಆ ಇಂದ ಅಹ ತನಕ ಇದು ಸ್ವರಗಳು, ಆ ಇಂದ ಅಹ ತನಕ ಸ್ವರಗಳು. ಆಮೇಲೆ ಕಾಯಿಂದ ಳ, ಕಾಯಿಂದ ಳ ತನಕ ವ್ಯಂಜನಗಳು. ಓಕೆ, ಈಗ ನಾವು ಒಂದು ಪದದಲ್ಲಿ ಇಲ್ಲಿ ಅರ ಅಂತಿದೆ, ಇಲ್ಲಿ ಮರ ಅಂತಿದೆ, ಇಲ್ಲಿ ದನ, 3 ಅಕ್ಷರ, ಅಮರ, ಕನಕ, ಅರಸ, 4 ಅಕ್ಷರ, ಗರಗಸ, ಜನಗಣ. ಇವೆಲ್ಲ ಎಲ್ಲಿದ್ದಾವೆ? ಈ ಅಕ್ಷರಗಳು ಎಲ್ಲ ಇದರಲ್ಲಿ ಎಲ್ಲಿದ್ದಾವೆ ನಿಮಗೆ? ಈ ಅಕ್ಷರಗಳಲ್ಲಿ ಇದನ್ನು ಹೆಂಗೆ ಓದ್ತೀರ ನೀವು? ಈ ಅಕ್ಷರಗಳು ನಿಮಗೆ ವರ್ಣಮಾಲೆಯಲ್ಲಿ ಎಲ್ಲಿದೆ? ಅರ ಅನ್ನೋದಿದೆಯಲ್ವಾ, ಎಲ್ಲಿದೆ? ಇಲ್ಲಿದೆ, ಆ ಇಲ್ಲಿದೆ, ರಾ ಇಲ್ಲಿದೆ, ಹೌದಾ? ಸೊ ಇದನ್ನು ನಾವು ಏನಂತ ಓದಿದ್ದೀವಿ? ಆ ಅಂತಲೇ ಓದಿದ್ದೀವಿ. ಇದನ್ನು ಏನಂತ ಓದಿದ್ದೀವಿ? ರಾ ಅಂತ ಓದಿದ್ದೀವಿ, ರೈಟ್?
ರಾ ಅಂತ ನಮಗೆ ಹೇಳ್ಕೊಟ್ಟಿದ್ದಾರೆ. ಇದರ ಶಬ್ದ ಏನು? ಈ ಅಕ್ಷರದ ನಿಮಗೆ ಈ ಥರ ಕಾಣಿಸ್ತಾ ಇದೆಯಲ್ವಾ ದುಂಡಿಕೆ, ಇದರ ಉಚ್ಚಾರಣೆ ಏನು? ರಾನೆ. ಈ ಅಕ್ಷರದ ಉಚ್ಚಾರಣೆ ಏನು? ರಾನೆ. ರೈಟ್. ಹಾಗೆ ಇನ್ನು ತರಹ ಎಲ್ಲಿದೆ? ತಾ ಎಲ್ಲಿದೆ? ತಾ ಇಲ್ಲಿದೆ. ರಾ ಎಲ್ಲಿದೆ? ಇಲ್ಲಿದೆ. ಹಾ ಎಲ್ಲಿದೆ? ಹಾ ಇಲ್ಲಿದೆ. ಓಕೆ. ಸೊ ಈಗ ನೋಡಿ, ಇಲ್ಲಿರೋ ಅಕ್ಷರಗಳು, ಇಲ್ಲಿ ಈ ಪದಗಳಲ್ಲಿ ಬರುವಂತಹ ಎಲ್ಲ ಅಕ್ಷರಗಳಿಗೂ ನಿಮಗೆ ಈ ವರ್ಣಮಾಲೆಯಲ್ಲಿದೆ. ಹೌದಾ? ವರ್ಣಮಾಲೆಯಲ್ಲಿ ಎಲ್ಲ ಅಕ್ಷರಗಳು ನಿಮಗೆ ಸ್ಪಷ್ಟವಾಗಿ ಅದರ ಉಚ್ಚಾರಣೆಯೊಂದಿಗೆ, ಅದರ ಉಚ್ಚಾರಣೆ ಏನು? ಅದೇ ಉಚ್ಚಾರಣೆ ಇಲ್ಲಿ ಏನು ನಾವು ಕಲ್ತಿದ್ದೀವಿ ಅದೇ ಉಚ್ಚಾರಣೆ ಇಲ್ಲಿ ಪದಗಳಲ್ಲಿ ಬಳಕೆಯಾಗಿದೆ. ಓಕೆ. ಸೊ ಇನ್ನು ಕೆಲವು ಪದಗಳು, ಇದು ವರ್ಣಮಾಲೆಯಲ್ಲಿ ನಿಮಗೆ ಸ್ವರಗಳು ವ್ಯಂಜನ ಇದೆ. ಇನ್ನು ಕೆಲವು ಪದಗಳಲ್ಲಿ ನಾವು ಕಾಗುಣಿತ ಬಳಸಬೇಕು. ಎಲ್ಲಿ? ಕ. ಸೊ ಈ ಕಾ ಅಂತ ಹೇಳಬೇಕು ಅಂದರೆ ಕಾನ ನಾವು ಎಳಿಬೇಕು ಅಂತ ಹೇಳಿದ್ರೆ ಕಾಗುಣಿತ ಬೇಕು. ಆವಾಗ ನಾವು ಆ ಹೇಳಬೇಕು. ಕಾ. ಕಿ ಕಿನ್ನರಿ. ಕೀಟ. ಕುರಿ. ಕೂಸು. ಕೃಪೆ. ಕೆ ಕೈ. ಕೋ ಕೌ ಕಂ ಕಹ. ಕಹ ಅಂತ ಹೇಳೋದಿಲ್ಲ, ಕಹ ಇಲ್ಲ, ಕಹ ಬಳಸೋದಿಲ್ಲ ನಾವು. ರೈಟ್. ಸೊ ಆ, ಕಾ, ಕಿ, ಕು, ಕೆ, ಕೈ, ಕೋ, ಕೌ, ಇದು ಈ ಥರ ನೀವು ಹೇಳಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ಕಾಗುಣಿತದ ಸಹಾಯ ತಗೋತೀವಿ. ಫಸ್ಟು ನಾವು ಅಕ್ಷರಮಾಲೆ, ಆಮೇಲೆ ಕಾಗುಣಿತದ ಸಹಾಯ. ರೈಟ್. ಏನೇ ಆದ್ರೂ ನಾವು ಈ ಅಕ್ಷರಗಳನ್ನು ಇಲ್ಲಿ ಹೇಗೆ ಕಲ್ತಿದ್ದೀವಿ? ಈಗ ಕಾಕಾ ಕಿ ಅಂತ ಕಲ್ತಿದ್ದೀವಿ. ಕೀಟ ಅಂತ ಬಂದಾಗ ಕೀಟ ಅಂತಲೇ ಓದ್ತೀವಿ ಅಲ್ವಾ? ಓಕೆ. ಸೊ ಕಾಗುಣಿತ ಆಯಿತು, ಅಕ್ಷರಮಾಲೆ ಆಯಿತು, ಕಾಗುಣಿತ ಆಯಿತು. ಇಷ್ಟು ಕಲ್ತ್ರೆ ಸಾಕಾ? ಕನ್ನಡ ಓದಲಿಕ್ಕೆ ಸಾಲದು. ಇನ್ನೂ ಏನೋ ಕಲಿಬೇಕು. ಏನದು? ಒತ್ತಕ್ಷರಗಳು. ಏನು ಕಲಿಬೇಕು ನಾವು? ಒತ್ತಕ್ಷರಗಳು ಕಲಿಬೇಕು. ಒತ್ತಕ್ಷರ ಹೇಗೆ? ಒತ್ತಕ್ಷರ ಅಂದರೆ ಯಾಕೆ ಒತ್ತಕ್ಷರ? ಒತ್ತಕ್ಷರ ಅಂದರೆ ಒಂದು ಅಕ್ಷರವನ್ನು ನಾವು ಒತ್ತಿ ಹೇಳಬೇಕಾದ್ರೆ ಅದರ ಕೆಳಗೆ ಅದರದ್ದೇ ಆದ ಅಥವಾ ಬೇರೆ ಅಕ್ಷರದ ಉಚ್ಚಾರಣೆ ಬರುವಂತಹ ಅಕ್ಷರಗಳನ್ನು ಅರ್ಧ ಅಕ್ಷರ ಹಾಕಬೇಕು. ಈಗ ಅಕ್ಕ ಅಂತಿದೆ, ಅಗ್ಗ, ಮಚ್ಚೆ, ಅಜ್ಜ. ಇಲ್ಲಿ ಗ ಒತ್ತಕ್ಷರ, ಇಲ್ಲಿ ಜ ಒತ್ತಕ್ಷರ, ಇಲ್ಲಿ ನಾ ಒತ್ತಕ್ಷರ, ನಾ, ಮ. ಇದನ್ನೆಲ್ಲ ನಾವು ಕಲ್ತಿದ್ದೀವಿ. ರೈಟ್. ಈಗ ಅಲ್ಲ ಅಂತ ಬಂದು ಅಂದರೆ ಆ ಎಲ್ಲಿದೆ? ಆ ಸ್ವರಗಳಲ್ಲಿದೆ. ಲಾ ಎಲ್ಲಿದೆ? ಲಾ ವ್ಯಂಜನದಲ್ಲಿದೆ. ಆ ಎಲ್ಲಿದೆ? ಇಲ್ಲಿ ನೋಡಿ ಆ, ಲಾ ಇದೆ. ಆಮೇಲೆ ಇದು ನಮಗೆ ಗೊತ್ತು, ಈ ಚಿಹ್ನೆ ಯಾವುದು? ಈ ಚಿಹ್ನೆ ಲಾ ಅಕ್ಷರದ ಒತ್ತಕ್ಷರ ಅಂತ ಗೊತ್ತು. ಈ ಚಿಹ್ನೆ ಯಾವುದು? ಮಾ ಅಕ್ಷರದ ಒತ್ತಕ್ಷರ ಅಂತ ಗೊತ್ತು. ಈ ಚಿಹ್ನೆ ಯಾವುದು? ನ ಅಕ್ಷರದ ಒತ್ತಕ್ಷರ ಗೊತ್ತು. ಇದೇನು? ರಾ ಅಕ್ಷರದ ಒತ್ತಕ್ಷರ. ಇವೆಲ್ಲ ಕಲ್ತಿದ್ದೀರಿ ತಾನೆ? ರೈಟ್. ಇವೆಲ್ಲದನ್ನು ನಾವು ಕಲ್ತಿದ್ದೀವಿ. ಇವೆಲ್ಲ ಎಲ್ಲಿದೆ? ವರ್ಣಮಾಲೆಯಲ್ಲಿದೆ. ಸೊ ಈಗ ನೀವು ಲೆಕ್ಕ ಹಾಕಿದ್ರೆ ಕಾಗುಣಿತ, ವರ್ಣಮಾಲೆ, ಆಮೇಲೆ ಒತ್ತಕ್ಷರಗಳು ಎಲ್ಲದನ್ನು ಲೆಕ್ಕ ಹಾಕಿದ್ರೆ ನೀವು ಸುಮಾರು ಒಂದು 300-400 ಅಥವಾ ಅದಕ್ಕಿಂತ ಮೇಲೇ ಅಕ್ಷರಗಳ ಶಬ್ದಗಳನ್ನು ಸರಿಯಾಗಿ ಗ್ರಹಿಸಿದ್ದೀರ. ಅದನ್ನು ಹೇಳಲಿಕ್ಕೆ ಬರುತ್ತೆ ನಮಗೆ. ಬಟ್ ಇಂಗ್ಲೀಷಲ್ಲಿ ಎಷ್ಟು ಅಕ್ಷರಗಳಿದೆ? ಇಂಗ್ಲೀಷಲ್ಲಿ ಎಷ್ಟು ಅಕ್ಷರ ಇದೆ? 1 2 3 4 5 6 7 8 9 10 11 12 13 14 15 16 17 18 19 20 22 24 26 ಅಕ್ಷರಗಳಿದೆ. ಓಕೆ. ಸೊ ಈ 26 ಅಕ್ಷರಗಳನ್ನು ಇಟ್ಕೊಂಡು ನೀವು ಕನ್ನಡದಲ್ಲಿ ಎಷ್ಟು ಅಕ್ಷರಗಳನ್ನು ಕಲ್ತಿದ್ದೀರಾ? ಸುಮಾರು 400-500 ಅಕ್ಷರಗಳ ಮೇಲಿದ್ದಾವೆ. ಲೆಕ್ಕ ಹಾಕಿದ್ರೆ ನಿಮಗೆ 700-800 ಏನೋ ಚಿಲ್ಲರೆ ಬರುತ್ತೆ. ಒತ್ತಕ್ಷರಗಳು, ಅದು ಇಳು, ಅರ್ಕ ಒತ್ತು ಎಲ್ಲ ಸೇರಿಸ್ಕೊಂಡು ಅದು ಎಲ್ಲವನ್ನೂ ನೀವು ಕಲ್ತಿದ್ದೀರಾ. ಹಾಗಾಗಿ ನಿಮ್ಮ ಕೈಯಲ್ಲಿ ಇಂಗ್ಲೀಷನ್ನು, ಕನ್ನಡನ ಓದಲಿಕ್ಕಾಗುತ್ತೆ ಸ್ಪಷ್ಟವಾಗಿ. ಬಟ್ ಇಂಗ್ಲೀಷಲ್ಲಿರೋದು 26 ಅಕ್ಷರಗಳು ಮಾತ್ರ. 26 ಅಕ್ಷರಗಳನ್ನು ಇಟ್ಕೊಂಡು ನೀವು 2,60,000 ಪದಗಳನ್ನು ಓದ್ರಿ ಅಂತ ಹೇಳಿದರೆ ಹೆಂಗಾಗುತ್ತೆ? ಅದೇ ನಾವು ಒಂದು 700-800 ಕನ್ನಡ ಅಕ್ಷರಗಳನ್ನು ಕಲಿತು, ಕನ್ನಡ ಅಕ್ಷರಗಳ ಉಚ್ಚಾರಣೆಯನ್ನು ಕಲಿತು
ಲಕ್ಷಗಟ್ಟಲೆ ಪದಗಳನ್ನು ಓದ್ಬೋದು. ಯಾಕೆಂದರೆ ನಾವೇನು ಕಲ್ತಿದ್ದೀವಿ ಅದೇ ಶಬ್ದಗಳೇ ಅಲ್ಲಿ ಬರೋದು, ಬೇರೆ ಯಾವುದೂ ಬರೋದಿಲ್ಲ. ಇನ್ನು ನಾವು ಕಲ್ತಿರೋದ್ರಲ್ಲೇ ಕೆಲವು ಅಕ್ಷರಗಳು ಬರೋದೇ ಇಲ್ಲ. ಓಕೆ, ಕಲ್ತಿರೋವಲ್ಲಿ ಕೆಲವು ಅಕ್ಷರಗಳು ಬರೋದೇ ಇಲ್ಲ. ಯಾವುದು? ಈ ಅಕ್ಷರಗಳು ಬರೋದೇ ಇಲ್ಲ. ಯಾವುದು? ಇದೆಷ್ಟು ಜನಕ್ಕೆ ಗೊತ್ತು? ಇದೆಷ್ಟು ಜನಕ್ಕೆ ಗೊತ್ತು? ಇದನ್ನು ಬಳಸ್ತೀವಾ? ಬಳಸೋದೇ ಇಲ್ಲ. ಇದನ್ನು ಬಳಸಲ್ಲ, ಇದನ್ನು ಬಳಸಲ್ಲ, ಇದು ಬಳಸಲ್ಲ, ಇದು ಬಳಸಲ್ಲ. ನಮ್ಮ ಕನ್ನಡದಲ್ಲಿ ಬಳಸದೇ ಇರೋ ಅಕ್ಷರಗಳೇ ಎಷ್ಟೋ ಇದ್ದಾವೆ. ಓಕೆ, ಹಾಂ, ಈಗ 26 ಅಕ್ಷರಗಳಿದ್ದಾವೆ, ಬಟ್ ನಾವು ಎಷ್ಟೋ ಪದಗಳನ್ನು ಓದಬೇಕು. ಹೇಗೆ ಸಾಧ್ಯ? ನಾನು ಹೇಳಿದ್ನಲ್ಲ ಆವಾಗಲೇ ನಿಮಗೆ, ಇಲ್ಲಿಗೆ ಏನು ಕಾಣ್ತಾ ಇದೆ ನಿಮಗೆ, ಜೆ ಕೆ ಎಲ್ ಇದೆಲ್ಲೂ ಬರೋದಿಲ್ಲ ಅಂತ ಹೇಳಿದೆ. ನಾನು ಹೇಳಿದ್ದು ನಿಜಾನ ಸುಳ್ಳ ಅಂತ ನೋಡೋಣ. ಓಕೆ, ಸೊ ಇಂಗ್ಲೀಷಲ್ಲಿ ಕೆಲವು ವರ್ಡ್ಸನ್ನು ನೋಡೋಣ. ಇಂಗ್ಲೀಷಲ್ಲಿ ಕೆಲವು ವರ್ಡ್ಸ್ ಇದೆ. ಇದರಲ್ಲಿ ನಾನು ಹೇಳಿದ ನಿಜಾನ ಸುಳ್ಳ? ಇವ್ರು ಹೇಳಿದ್ರಲ್ಲ ಈ ಪದಗಳು ಬರೋದೇ ಇಲ್ಲ ಅಂತ, ಶಬ್ದಗಳು ಬರೋದೇ ಇಲ್ಲ ಅಂತ ಹೇಳಿದ್ರಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಲ್ಲ. ಇಲ್ಲಿ ಚೆಕ್ ಮಾಡೋಣ. ಇದನ್ನು ನಾವು ಕ್ಯಾಬ್ ಅಂತ ಓದಬೇಕು. ಇದೆಲ್ಲ ವರ್ಡ್ಸ್ ನೋಡಿ. ಕ್ಯಾಬ್, ರಾಬ್, ಇದು ಕನ್ನಡ. ಇದು ನೋಡಿ, ಕ್ಯಾಬ್, ರಾಬ್, ಮಾಬ್, ಪಿಕ್ನಿಕ್, ಕ್ಲಿನಿಕ್, ಟಾನಿಕ್, ಬ್ಯಾಡ್, ಡ್ಯಾಡ್, ಗುಡ್, ಲೀಫ್, ರೂಫ್, ಚೀಫ್, ಬಿಗ್, ಪಿಗ್, ಜಗ್, ಡಕ್, ಕ್ಲಿಕ್, ರಾಕ್, ಕಿಲ್, ಬಿಲ್, ಮಿಲ್, ಜಾಮ್, ಸ್ಯಾಮ್, ಕ್ಯಾಮ್. ಓಕೆ, ಸೊ ಈ ಪದಗಳು ಪದಗಳಲ್ಲಿ ಅಕ್ಷರಗಳ ಸರಿಯಾದ ಉಚ್ಚಾರಣೆ ಇದೆ. ಅಕ್ಷರಗಳನ್ನು ನಾವು ಜೋಡಿಸಿದಾಗ ಅದರ ಶಬ್ದನೇ ಬೇರೆ ಇರುತ್ತೆ. ನೀವು ABCDಯಲ್ಲಿ ವರ್ಣಮಾಲೆಯಲ್ಲಿ ಓದುವಂತಹ ಅಕ್ಷರಗಳ ಶಬ್ದನೇ ಬೇರೆ ಇರುತ್ತೆ. ABCD ಅಂತ ಓದ್ತೀವಿ, ಅದು ಸ್ಪೆಲ್ಲಿಂಗ್ಸ್ ಅಷ್ಟೇ. ಅದು ಎಲ್ಲೂ ಉಪಯೋಗ ಆಗಲ್ಲ ನಿಮಗೆ, ಎಕ್ಸೆಪ್ಟ್ AEIOU ಬಿಟ್ಟು ವ್ಯಂಜನಗಳ ಸೌಂಡ್ಸ್ ಏನಿದಾವೆ ಎಲ್ಲೂ ಉಪಯೋಗ ಆಗಲ್ಲ. ಈಗ ಇಲ್ಲೇ ನೋಡೋಣ ಎಕ್ಸಾಂಪಲ್. ಈಗ ಫಸ್ಟ್ ನಾವು ABCDಯಲ್ಲಿ ಎ ಬಿಟ್ಬಿಡೋಣ, ಎ ಆಮೇಲೆ ತೊಗೊಳ್ಳೋಣ. ಬಿ ಅನ್ನೋ ಅಕ್ಷರ ಎಲ್ಲಿ ಬರುತ್ತೆ ಅಂತ ನೋಡೋಣ. ಈಗ ನೋಡಿ, ಇಲ್ಲಿ ಬಿ ಇದೆ ತಾನೆ. ಈ ಅಕ್ಷರ ಯಾವುದು? ಬಿ. ಈ ಅಕ್ಷರ ಯಾವುದು? ಬಿ. ಅದಕ್ಕೆ ಉಚ್ಚಾರಣೆ ಏನು? ಓಕೆ, ಸೊ ನೆಕ್ಸ್ಟ್ ಅಕ್ಷರ ಬಿ ಆದಮೇಲೆ ಏನು? ಸಿ. ಸಿ ನೋಡಿ, ಇಲ್ಲಿ ಸಿ ಇದೆ. ಓಕೆ, ಸೊ ಇಲ್ಲಿ ಡಿ ಇದೆ. ಇಲ್ಲಿ ಎಫ್. ಓಕೆ, ನೆಕ್ಸ್ಟು ಜಿ. ಈಗ ಗಮನಿಸಿದ್ದೀರಾ? ಅಕ್ಷರ ಚಿಕ್ಕದಾದರೆ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಈಗೇನು ಕರೆಕ್ಟಾಗಿ ಗಮನಿಸಿದ್ದೀರಾ ನೀವು? ಬಿ ಅನ್ನೋ ಅಕ್ಷರ ಇದೆ, ನಾವಿದನ್ನು ಬಿ ಅಂತ ಹೇಳಿದ್ವಿ, ಆದರೆ ಇಲ್ಲೇನಿದೆ? ಅಲ್ಲೇನಿದೆ? ಬ ಅಲ್ಲ. ಬ ಅಂದರೆ ಇದಾಗುತ್ತೆ. ಅಲ್ಲ 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 ಅಲ್ಲ. ಓಕೆ, ಸೊ ಹಾಗಾದರೆ ನೀವು ಹೇಳೋ ಪ್ರಕಾರ ನೀವು ಬಾ ಅಂತ ಹೇಳ್ತಿದ್ರಲ್ವಾ, ಇದನ್ನು ನಾನು ಹೆಂಗೆ ಬರಿಬೇಕು ಅಂದರೆ, ಇದೇನಾಗುತ್ತೆ ಇದು? ಹಾಂ, ಕ್ಯಾಬ್. ಓಕೆ, ಸೊ ಏನಾಯ್ತದು? ಕ್ಯಾಬ್, ರೈಟ್? ಹಾಂ, ಈ ಕ್ಯಾ ತೆಗೆದ್ರೆ ಕ್ಯಾಬ್ ಕರೆಕ್ಟು, ಆದರೆ ಕ್ಯಾ ತೆಗೆದ್ರೆ ಏನು ಉಳಿಯುತ್ತೆ? ಅಲ್ಲ, ಬ ಉಳಿಯಲ್ಲ. ಬ ಉಳಿಯಲ್ಲ. ಸೊ
ಹಾಂ, ಹಾಗಾದರೆ ನೀವು ಈಗ ಕ್ಯಾಬ್ ಅಂತ ಹೇಳ್ತೀರಾ. ಈಗ ಕ್ಯಾ ಹಾಕಿದ್ರೆ ಕ್ಯಾಬ, ಆ ಕ್ಯಾ ತೆಗೆದ್ರೆ ಬ, ಕ್ಯಾ ಹಾಕಿದ್ರೆ ಕ್ಯಾಬ. ಕ್ಯಾ ತೆಗೆದ್ರೆ ನಿಮಗೆ ಉಳಿಯೋದು ಬರೀ ಬ ಅನ್ನೋ ಸೌಂಡ್ ಅಷ್ಟೇ, ಅದು ಫುಲ್ ಹೇಳೋಕ್ಕಾಗಲ್ಲ ಅದು. ಓಕೆ, ಸೊ ನೀವು ಕ್ಯಾ ತೆಗೆದ್ರೆ ಬ ಅಷ್ಟೇ ಉಳಿಯೋದು. ಓಕೆ, ಸೊ ಹಾಗೆ ಇಲ್ಲಿ ನೋಡಿ ಕ್ಯಾಬ್. ಸೊ ಇಲ್ಲಿ ರಾಬ್, ಇಲ್ಲೇನು ಉಳಿದಿದೆ ಬ, ಇಲ್ಲಿ ಮಾಬ್ ಬ. ಈ ಬಿ ಅನ್ನೋ ಅಕ್ಷರದ ಪದದಲ್ಲಿ ಬಳಸಿದಾಗ ನಿಮಗೆ ಬ ಅಂತ ಸೌಂಡ್ ಬರುತ್ತೆ. ಬಟ್ ವರ್ಣಮಾಲೆಯಲ್ಲಿ ಹೇಳಬೇಕಾದ್ರೆ ಅದನ್ನು ಬಿ ಅಂತ ಹೇಳಬೇಕು. ಅದೆಂಗೆ? ಬಿ ಅನ್ನೋ ಅಕ್ಷರನ ನಾವು ವರ್ಣಮಾಲೆಯಲ್ಲೇ ಬಿ ಅಂತ ಓದೋದೇ ತಪ್ಪು, ಅದರ ಅವಶ್ಯಕತೆಯೇ ಇಲ್ಲ. ಬಿ ಅಂತ ನಾವು ಎಲ್ಲೂ ಉಚ್ಚಾರಣೆ ಮಾಡೋದಿಲ್ಲ. ಈಗ ಆಯಿತು, ಬಿ ಆಯಿತು, ಬಿ ಬಿಟ್ಟಾಕೋಣ. ಬೇರೆ ಅಕ್ಷರ ನೋಡೋಣ. ಸಿ, ಇದೇನಿದು? ಪಿಕ್ನಿಕ್. ಸೊ ಲಾಸ್ಟಿಗೆ ಏನು ಸೌಂಡ್ ಬರುತ್ತೆ ನಿಮಗೆ? ರೈಟ್. ಬಟ್ ನಾವು ಅಲ್ಲೇನು ABCD ಏನು ಓದ್ತೀವಿ? ABC. ಸಿ ಅನ್ನೋ ಶಬ್ದ ಎಲ್ಲಿದೆ, ಕ ಅನ್ನೋ ಶಬ್ದ ಎಲ್ಲಿದೆ? ಸಿಗೆ ಮತ್ತು ಕಗೆ ಏನು ಅಜಗಜಾಂತರ ಇದೆ. ಸೊ ಹಾಗಾಗಿ ಸಿ ಅನ್ನೋ ಅಕ್ಷರದ ಉಚ್ಚಾರಣೆ ಇದೆಯಲ್ಲ, ಪದದಲ್ಲಿ ಬರುವ ಉಚ್ಚಾರಣೆ ಕ್ ಅಂತ ಬರುತ್ತೆ. ಓಕೆ, ನೆಕ್ಸ್ಟು ನಾವು ಡಿ ನೋಡೋಣ. ಇದೇನಿದು? ಬ್ಯಾಡ್, ಡ್ಯಾಡ್, ಗುಡ್. ಬ್ಯಾಡ್. ಮ್ಯೂಟ್ ಮಾಡ್ಕೊಳ್ಳಿ, ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಡಿಸ್ಟರ್ಬೆನ್ಸ್ ಇರುತ್ತೆ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ನಾನು ಕೇಳೋದು ಮಾತ್ರ ಹೇಳಿ. ಸೊ ಬ್ಯಾಡ್. ಮ್ಯೂಟ್ ಮಾಡ್ಕೊಳ್ಳಿ, ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಹಾಂ, ಥ್ಯಾಂಕ್ ಯು. ಈಗ ಡಿ ತಗೊಳ್ಳೋಣ. ಬ್ಯಾಡ್. ಎಲ್ಲದರಲ್ಲಿ ನೋಡಿ ಬ್ಯಾಡ್, ಡ್ಯಾಡ್, ಗುಡ್. ಸೊ ಇಲ್ಲಿ ನಿಮಗೆ ಈ ಡಿ ಅನ್ನೋ ಅಕ್ಷರದ ಉಚ್ಚಾರಣೆ ನಾವು ಡಿ ಅಂತ ಹೇಳ್ತಿದ್ವಿ ಅಲ್ವಾ? ಬಟ್ ಇಲ್ಲಿ ಇರೋದೇನು? ಬರೀ ಡ್. ಓಕೆ, ಸೊ ಇಲ್ಲಿ ಡ್ಯಾಡ್, ಲಾಸ್ಟ್ ಅಕ್ಷರ ಏನು? ಡ್. ಗುಡ್, ಲಾಸ್ಟ್ ಶಬ್ದ ಅಕ್ಷರ ಅಲ್ಲ, ಶಬ್ದ ಏನು? ಗುಡ್. ಹಾಗಾದರೆ ಡಿ ಅನ್ನೋ ಅಕ್ಷರದ ಉಚ್ಚಾರಣೆ ಡ್. ನಮಗೆ ಉಚ್ಚಾರಣೆ ಬೇಕೇ ಹೊರತು ಅಕ್ಷರದ ಹೆಸರಲ್ಲ. ಡಿ ಅನ್ನೋದು ಅಕ್ಷರದ ಹೆಸರೇ ಹೊರತು ಉಚ್ಚಾರಣೆ ಅಲ್ಲ. ಡಿ ಅನ್ನೋದೇನು? ಅಕ್ಷರದ ಹೆಸರು. ಡಿ ಅಂತ ನಾವು ಉಚ್ಚಾರಣೆ ಮಾಡೋದು ಅಕ್ಷರದ ಹೆಸರೇ ಹೊರತು ಅಕ್ಷರದ ಉಚ್ಚಾರಣೆ ಅಲ್ಲ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಎಫ್ ಅಂತ ಹೇಳ್ತೀವಿ ನಾವು, ಎಫ್. ಬಟ್ ಇಲ್ಲಿ ಎಫ್ ಅಂತ ಸೌಂಡ್ ಬರುತ್ತಾ? ಎಫ್ ಅಂತ ಸೌಂಡ್ ಬರುತ್ತಾ? ಇಲ್ಲ, ಲೀಫ್ ಸೌಂಡ್ ಮಾತ್ರ ಬರುತ್ತೆ, ಅರ್ಧ ಸೌಂಡ್ ಅಷ್ಟೇ ಬರೋದು ಅದು. ಬಟ್ ಅದನ್ನು ಎಫ್ ಅಂತ ಯಾಕೆ ಹೇಳ್ತೀವಿ ನಾವು? ಯಾಕೆ ಹೇಳ್ತೀವಿ ಎಫ್ ಅಂತ? ನೋಡಿ, ರೂಫ್, ಚೀಫ್ ಎಲ್ಲ ನಿಮಗೆ ಇಲ್ಲಿ ಲಾಸ್ಟ್ ಅಕ್ಷರ ನೋಡಿ ಕಾಣಿಸ್ತಿದೆ ತಾನೆ ಎಲ್ರಿಗೂ? ಹಾಗೆ ಜಿ ಅನ್ನೋದನ್ನು ನಾವು ಜಿ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಬಂದಿರೋದೇನು? ಈ ಜಿಗೂ ನೋಡಿ, ನಾವು ಹೇಳಿರೋ ಜಿಗೂ ಇದಕ್ಕೂ ವ್ಯತ್ಯಾಸ ಇಲ್ವಾ? ಇಲ್ಲಿ ಗ ಅಂತಿದೆ, ಇಲ್ಲಿ ಗ ಅಂತಿದೆ, ಇಲ್ಲಿ ಗ ಅಂತಿದೆ. ಓಕೆ, ನೆಕ್ಸ್ಟು ಕೆ ತಗೊಂಡಾಗ ಇಲ್ಲಿ ಕೆ ತಗೊಳ್ಳಿ, ಕ. ಹಾಗೆ ನಿಮಗೆ ಎಲ್ಲ ಅರ್ಧ ನಾವು ಇಷ್ಟು ದಿನ ಏನು ಅಂದ್ಕೊಂಡಿದ್ವಿ ಆ ಶಬ್ದಗಳು ಇರೋದೇ ಇಲ್ಲ. ಓಕೆ, ಹಾಂ, ಎಮ್ ತಗೊಳ್ಳಿ. ಎಮ್ಮಿಗೆ ನಾವು ಎಮ್ ಅಂತ ಹೇಳ್ತಾ ಇದ್ವಿ, ಎಮ್. ಆದರೆ ಇಲ್ಲಿ ಬರೀ ಮ ಮಾತ್ರ ಇರೋದು, ಎ ಇಲ್ಲವೇ ಇಲ್ಲ. ಮತ್ತೆ ಯಾಕೆ ಎ ಇನ್ನು ಹೇಳಬೇಕು ನಾವು? ಓಕೆ, ಹಾಗೆ ನೋಡ್ತಾ ಹೋದರೆ ಎಲ್ಲದೂ ನಿಮಗೆ ಇಲ್ಲೂ ತೋರಿಸ್ತೀನಿ. ಎನ್. ಓಕೆ, ಪಿಗೆ ನಾವು ಪ ಅಂತಲೇ ಹೇಳಬೇಕು. ಓಕೆ, ಎಸ್ಸಿಗೆ ಎಸ್ ಅಂತ ಹೇಳೋದಿಲ್ಲ, ಬರೀ ಸೌಂಡು. ಹೀಗಾಗಿ ನೀವು ಎಷ್ಟೋ ಜನರಿಗೆ ಇಂಗ್ಲೀಷು ಓದೋಕ್ಕೆ ಭಾಳ ಕಷ್ಟ ಆಗಿರೋದು. ಆ ಶಬ್ದ ಬರೋದೊಂದು, ನಮಗೆ ಹೇಳ್ಕೊಟ್ಟಿರೋದೊಂದು. ಕೆ ವಿ ಇಲ್ಲಿ ಈ ಸೈಲೆಂಟ್ ಆಗುತ್ತೆ. ಇಂಗ್ಲೀಷಲ್ಲಿ ಈ ಅಕ್ಷರ ಕೊನೆಯಲ್ಲಿ ಬಂತು ಅಂದರೆ ಸೈಲೆಂಟ್ ಆಗುತ್ತೆ. ಎಕ್ಸೆಪ್ಟ್ ಒಂದು 5 ಪದಗಳು ಬಿಟ್ಟು ಬೇರೆ ಎಲ್ಲದೂ ಸೈಲೆಂಟ್ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಸೈಲೆಂಟ್ ಮಾಡೋಣ ಇದು. ಓಕೆ, ಸೊ ಇಲ್ಲಿ ವಿ ಉಚ್ಚಾರಣೆ ಏನು? ವ. ಓಕೆ, ಸೊ ಇನ್ನು AW ಅಂತ ಬಂದಿದೆ. AW
ಸೊ AW ಅಂತ ಬಂದಾಗ ನಾವು ಅದನ್ನು ಆ ಅಂತ ಓದಬೇಕು. AW ನಾನು ಸದ್ಯಕ್ಕೆ ಇಲ್ಲಿ ಬಿಟ್ಬಿಡ್ತೀನಿ, ಆಮೇಲೆ ನಾನು ಹೇಳ್ತೀನಿ ನಿಮಗೆ. ಓಕೆ, ನೆಕ್ಸ್ಟ್ ಎಕ್ಸ್ ಶಬ್ದ ನೋಡಿ, ಕ್ಸ್. ಆಮೇಲೆ ವೈ ಶಬ್ದ ನೋಡಿ, ವೈಗೆ ಯ. ಕ್ಲೋಸ್ ಆಗಿದೆ. ಒಂದು ಪದವನ್ನು ಉಚ್ಚಾರಣೆ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಆ ಪದದಲ್ಲಿ ಇರುವಂತಹ ಸಣ್ಣ ಸಣ್ಣ ಅಕ್ಷರಗಳ ಉಚ್ಚಾರಣೆ ಗೊತ್ತಿರಬೇಕು. ಆ ಉಚ್ಚಾರಣೆ ಈಗ ನಾನು ತೋರಿಸಿದ್ನಲ್ಲ, ಕನ್ನಡದಲ್ಲಿ ಏನು, ಕನ್ನಡದಲ್ಲಿ ಈಗ ಅಮರ ಅಮರ, ಕನಕ. ಸೊ ಈ ಪದಗಳ ಉಚ್ಚಾರಣೆ ಎಲ್ಲಿ ಕಲ್ತಿದ್ದೀರಾ? ವರ್ಣಮಾಲೆಯಲ್ಲಿ ಕಲ್ತಿದ್ದೀರಾ. ಬಟ್ ವರ್ಣಮಾಲೆಯಲ್ಲಿ ಇಲ್ಲೇನಿದೆ? ವರ್ಣಮಾಲೆಯಲ್ಲಿ ಇಲ್ಲಿ ಈ ಥರ ಅಕ್ಷರಗಳಿದ್ದರೆ, ಈ ಥರ ಉಚ್ಚಾರಣೆ ಅಂತ ಇದ್ದರೆ ನಮಗೆ ಪದದಲ್ಲಿ ಹೆಂಗೆ ಗೊತ್ತಾಗುತ್ತೆ? ಈಗ ಕನ್ನಡ ವರ್ಣಮಾಲೆಗೂ ಇದಕ್ಕೂ ಹೋಲಿಸ್ಕೊಳ್ಳಿ, ಕನ್ನಡದಲ್ಲಿ ಈ ವರ್ಣಮಾಲೆಯಲ್ಲಿ ಏನು ಅಕ್ಷರಗಳಿದೆ, ಏನು ಉಚ್ಚಾರಣೆ ಇದೆ, ಅದೇ ಥರನೇ ಇದು ಇದೆ. ಆ, ಬ, ಕ್, ಡ ಈ ಥರ ಇದೆ ಅಲ್ವಾ? ಹಾಗಾಗಿ ನಮಗೆ ಬೇಕಾಗಿರೋದು ಉಚ್ಚಾರಣೆ, ಪದಗಳ ಸರಿಯಾದ ಉಚ್ಚಾರಣೆ. ಓಕೆ, ಸೊ ಉಚ್ಚಾರಣೆ ಮೇಲೆ ನೀವು ಫೋಕಸ್ ಮಾಡಬೇಕೇ ಹೊರತು ಅಕ್ಷರದ ಹೆಸರಲ್ಲ. ಇನ್ಮೇಲೆ ನೀವು ಇದನ್ನು ಬಿಟ್ಟೇ ಬಿಡಬೇಕು. ಎಕ್ಸೆಪ್ಟ್ ಸ್ಪೆಲ್ಲಿಂಗ್ ಕೇಳಿದರೆ, ಸ್ಪೆಲ್ಲಿಂಗ್ ಯಾರು ಕೇಳ್ತಾರೆ? ಸ್ಪೆಲ್ಲಿಂಗ್ ಯಾರೂ ಕೇಳೋದಿಲ್ಲ ನಿಮ್ಮನ್ನು. ನಿಮಗೆ ಸ್ಪೆಲ್ಲಿಂಗು ಎಲ್ಲೂ ಅವಶ್ಯಕತೆ ಇಲ್ಲವೇ ಇಲ್ಲ. ನೀವು ಎಲ್ಲಾದರೂ ಒಂದು ಎಕ್ಸಾಮ್ಗೆ ಹೋಗಿ ಬರೀಬೇಕು ಅಂತ ಹೇಳಿದ್ರೆ ಅಲ್ಲಿ ಸ್ಪೆಲ್ಲಿಂಗ್ ಕೇಳ್ತಾರಾ? ಆ್ಯಪಲ್ ಸ್ಪೆಲ್ಲಿಂಗ್ ಹೇಳಪ್ಪ ಅಂತ ಹೇಳ್ತಾರಾ? ಇಲ್ಲ. ಆ್ಯಪಲ್ ಸ್ಪೆಲ್ಲಿಂಗ್ ಹೇಳು, ಇದ್ರ ಸ್ಪೆಲ್ಲಿಂಗ್ ಹೇಳು ಅಂತ ಇಲ್ಲ. ಅದನ್ನು ನಿಮಗೆ ಬರೀಲಿಕ್ಕೆ ಗೊತ್ತಿರಬೇಕಷ್ಟೇ. ಬರೆಯೋದು ಹೇಗೆ? ಈ ಶಬ್ದಗಳ ಮೂಲಕ ಅದರ ಉಚ್ಚಾರಣೆಯನ್ನು ಸರಿಯಾಗಿ ನಾವು ಕಲ್ತ್ಕೊಂಡ್ರೆ ಈಸಿ ಆಗುತ್ತೆ. ಇಲ್ಲ ಅಂದರೆ ಇಟ್ಸ್ ಇಸ್ ಜಸ್ಟ್ ವೇಸ್ಟ್ ಆಫ್ ಟೈಮ್. ಓಕೆ, ಸೊ ಅರ್ಥ ಆಯ್ತಲ್ಲ? ಈಗ ನೀವು ಇನ್ಮೇಲೆ ಏನು ಮಾಡಬೇಕು, ಇದನ್ನು ಹೆಂಗೆ ಓದಬೇಕು ಅಂತ ಹೇಳಿದ್ರೆ ಇಲ್ಲೇನಿದೆ ಇದೇ ನಮಗೆ ಬೇಕಾಗಿರೋದು. ಓಕೆ, ಹಾಗಾಗಿ ಇದನ್ನು ಬಿಟ್ಬಿಡೋಣ. ನೆಕ್ಸ್ಟ್ ನಾವು ಜಸ್ಟ್ ತೊಗೊಳ್ಳೋದು ಇದು ಮಾತ್ರ. ಓಕೆ, ಸೊ ಇದಕ್ಕೆ ನಾವೇನು ಹೇಳ್ತೀವಿ, ಇದಕ್ಕೆ ನಾವು ಫೋನಿಕ್ ಸೌಂಡ್ಸ್ ಅಂತ ಹೇಳ್ತೀವಿ. ಏನು? ಫೋನಿಕ್ ಸೌಂಡ್ಸ್. ಫೋನಿಕ್ ಸೌಂಡ್ಸ್ ಅಂದರೆ ಆ್ಯಕ್ಚುಲಿ ಫೋನಿಕ್ ಅಂತ ಹೇಳಿದರೆ ಫೋನೀಮ್ ಅಂತ ತಗೋಬೇಕು. ಫೋನೀಮ್. ಫೋನೀಮ್ 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 ಅಂದರೆ ದ ಸ್ಮಾಲೆಸ್ಟ್ ಸೌಂಡ್, ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ದ ಸೌಂಡ್. ಶಬ್ದದ ಅತಿ ಸಣ್ಣ ಘಟಕ. ಅಂದರೆ ಸಣ್ಣ ಸಣ್ಣ ಶಬ್ದನೂ ನೀವು ಫೋಕಸ್ ಮಾಡಬೇಕು ಫೋನಿಕ್ಸಲ್ಲಿ. ಈಗ ನಿಮಗೆ ಅನಿಸ್ಬೋದು ರಾ ಅನ್ನೋ ಅಕ್ಷರದಲ್ಲಿ ಎಷ್ಟು ಶಬ್ದ ಇದೆ, ಎಷ್ಟು ರೀತಿಯ ಶಬ್ದ ಇದೆ. ಯಾರಾದರೂ ಹೇಳ್ತೀರಾ? ರಾ ಅನ್ನೋ ಅಕ್ಷರದಲ್ಲಿ ಅಥವಾ ಅದು ಬೇಡ, ಇದು ನೋಡೋಣ. ರ ಈ ಅಕ್ಷರದಲ್ಲಿ ಎಷ್ಟು ಶಬ್ದಗಳಿದೆ? ಓಕೆ, ಇದರಲ್ಲಿ ನಿಮಗೆ 2 ಶಬ್ದ ಸಿಗುತ್ತೆ, ರ್ ಪ್ಲಸ್ ಅ. ಓಕೆ, ರ್ ಪ್ಲಸ್ ಅ. ಇದಕ್ಕಿಂತ ಚಿಕ್ಕದು ಮಾಡೋಕ್ಕಾಗಲ್ಲ ನಿಮಗೆ, ಇದಕ್ಕಿಂತ ಇನ್ನೂ ಅದನ್ನು ಕಟ್ ಮಾಡೋಕ್ಕಾಗಲ್ಲ. ಸೊ ಇದೇ ಸಣ್ಣ ಘಟಕ, ಉಚ್ಚಾರಣೆಯ ಅತಿ ಸಣ್ಣ ಘಟಕ ಯಾವುದು? ಇದರಲ್ಲಿ ರ್ ಅ. ಓಕೆ, ಅದಕ್ಕೆ ನಾವು ಫೋನೀಮ್ ಅಂತ ಹೇಳ್ತೀವಿ. ಮ್ಯೂಟ್ ಮಾಡ್ಕೊಳ್ಳಿ. ನೀವು ಮೈಕ್ ಆನ್ ಮಾಡಿಕೊಂಡು ಮಾತಾಡಲಿಲ್ಲ ಅಂದರೆ ಮೈಕ್ ಏನಕ್ಕೆ ಆನ್ ಮಾಡ್ತೀರಾ? ಆಫ್ ಮಾಡಿ. ಓಕೆ, ಸೊ ಅದಕ್ಕೆ ನಾವು ಫೋನೀಮ್ ಅಂತ ಹೇಳ್ತೀವಿ. ಫೋನೀಮ್ ಅಂದರೆ ಏನು? ಒಂದು ಅಂದರೆ ಶಬ್ದದ ಅತಿ ಸಣ್ಣ ಘಟಕ ಅಥವಾ ಉಚ್ಚಾರಣೆ ಅಂತ ತಗೊಳ್ಳಿ. ಉಚ್ಚಾರಣೆಯ ಅತಿ ಸಣ್ಣ ಘಟಕ. ಅದಕ್ಕೆ ನಾವು ಫೋನಿಕ್ಸ್ ಅಂತಲೇ ಹೇಳ್ತೀವಿ. ಫೋನಿಕ್ ಸೌಂಡ್ಸ್ ಅಂತ ಹೇಳ್ತೀವಿ. ಫೋನಿಕ್ ಸೌಂಡ್ಸ್ ಅಂತ ಹೇಳಿದ್ರೆ ನೀವು ವರ್ಡ್ಸನ್ನು ನಾವು ಅಕ್ಷರದ ರೂಪದಲ್ಲಿ ಬರೆದಾಗ ಅದು ಅಕ್ಷರ ಆಗುತ್ತೆ ಹೊರತು ಅದು ಶಬ್ದ ಆಗೋದಿಲ್ಲ. ಅದಕ್ಕೆ ನಾವು ಶಬ್ದ ಅಂತ ಕೊಟ್ಟಾಗ ಅದು ಫೋನಿಕ್ ಸೌಂಡ್ಸ್ ಅಂತ ಹೇಳ್ತೀವಿ. ಆ ಶಬ್ದಗಳು ಬರೋದು ಈ ಶಬ್ದಗಳೇ ಬರೋದೇ ಹೊರತು ನಿಮಗೆ ಬೇರೆ ಶಬ್ದಗಳು ಬರೋದಿಲ್ಲ ಇಂಗ್ಲೀಷಲ್ಲಿ. ಇದರಲ್ಲಿ ಏನು ಅಕ್ಷರಗಳಲ್ಲಿ ಏನು ಶಬ್ದ ಇರುತ್ತೆ ಅದೇ ಬರೋದು. ಬಟ್ ಚೇಂಜ್ ಆಗುತ್ತೆ, ಸ್ವಲ್ಪ ಬೇರೆ ಬೇರೆ ಸೌಂಡ್ಸ್ ಬರುತ್ತಿಲ್ಲ ಅಂತಿಲ್ಲ.
ಓಕೆ. ಸೊ ಇದನ್ನು ಏನು ನಾವು ಏನಂತ ಹೇಳ್ತೀವಿ? ಆ್ಯಪಲ್, ಆ್ಯಂಟ್, ಆ್ಯಕ್ಟರ್, ಆ್ಯಂಬುಲೆನ್ಸ್. ಫಸ್ಟಿಗೆ ನಾವು ಹೀಗೆ ಕಲಿಯೋಣ. ನಾವು ಎ ಅಂತಲೂ ಹೇಳ್ತೀವಿ, ಎ ಅಂತಲೂ ಹೇಳ್ತೀವಿ, ಬಟ್ ಈಗ ಸದ್ಯಕ್ಕೆ ನಾವು ಹಿಂಗೆ ಕಲಿಬೇಕು. ಇದು ಏನದು? ಆ್ಯಪಲ್, ಆ್ಯಂಟ್. ಓಕೆ. ಸೊ ಎಲ್ಲ ನಾವು ಆ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಾವು ಇದನ್ನು ಏನು ಹೇಳಬೇಕು? ಆ ಬ ಕ್. ಈಗ ಸಿಗೆ 2 ಸೌಂಡ್ ಇದೆ, ಒಂದು ಸ ಅಂತ ಸೌಂಡ್ ಇದೆ. ಫಸ್ಟ್ ನಾವು ಕ ಮಾತ್ರ ತೊಗೊಳ್ಳೋಣ. ಓಕೆ. ಸೊ ಈಗ ಹೆಂಗೆ ಹೇಳ್ಬೇಕು ನಾವು? ವರ್ಣಮಾಲೆನ ಫಸ್ಟಿಂದ ಕಲಿಬೇಕು. ಇಂಗ್ಲೀಷ್ ABCDನ ಆ ಬ ಕ್ ಡ ಎ ಫ ಗ ಜ. ಜಿಗೆ 2 ಸೌಂಡ್ ಇದೆ, ಜಿಗೆ 2 ಸೌಂಡ್ ಇರುತ್ತೆ, ಗ ಮತ್ತು ಜ ಇದೆ. ಓಕೆ. ಹ ಇ ಜ ಕ ಲ್ ಮ್ ನ್ ಆ. ಸಿ ಓ ಅಂತ ಇದೆಯಲ್ವಾ, ಓನ ನಾವು ಓ ಅಂತ ಹೇಳಬಾರ್ದು. ಈಗ ಸದ್ಯಕ್ಕೆ ಓ ಅಂತಲೂ ಬರುತ್ತೆ, ಬಟ್ ಸದ್ಯಕ್ಕೆ ನಾವು ಆ ಅಂತ ಹೇಳಬೇಕು. ಆ ಅನ್ನೋ ಅಕ್ಷರನ, ಶಬ್ದನ ನಾವು ಅಕ್ಷರದಲ್ಲಿ ಬರೀಲಿಕ್ಕಾಗೋದಿಲ್ಲ, ಆ ಅಂತ ಬರೀಲಿಕ್ಕಾಗೋದಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಅದನ್ನು ನಾನು ಒಂದು ಲೈನ್ ಹಾಕಿದ್ದೀನಿ, ಆ ಅಂತ ಬರೆದುಬಿಟ್ಟು ಅದ್ರ ಮೇಲೆ ಒಂದು ಲೈನ್ ಹಾಕ್ತೀನಿ. ಓಕೆ. ಎಲ್ಲ ಕಡೆ ಅದೇ ನಾವು ಸ್ಟ್ಯಾಂಡರ್ಡಾಗಿ ತೊಗೊಳ್ಳೋಣ. ಆಯ್ತಲ್ವಾ? ನೆಕ್ಸ್ಟ್ ಯಾವುದು? ಹಾಂ, ಆ ಪ ಕ್ವ. ಈ ಕ್ಯೂನ ನಾವು ವ ಅಂತ ಹಾಕಬೇಕು, ಕೆಳಗಡೆ ಒಂದು ವ ಹಾಕಬೇಕು. ಯಾಕೆಂದರೆ ಕ್ಯೂ ಯಾವಾಗಲೂ ಕ್ಯೂ ಆದಮೇಲೆ ಕ್ಯೂ ಇಂದ ಯಾವುದಾದ್ರು ಪದ ಬಂತು ಅಂತ ಹೇಳಿದ್ರೆ ಅದ್ರ ಜೊತೆಗೆ ಯು ಇದ್ದೇ ಇರುತ್ತೆ. ಮತ್ತು ಇವೆರಡು ಅಕ್ಷರಗಳ ಶಬ್ದ ಬಂದ್ಬಿಟ್ಟು ಕ್ವ ಅಂತಲೇ ಶುರುವಾಗುತ್ತೆ. ಹಾಗಾಗಿ ಅದನ್ನು ನಾವು ಕ್ಯೂ ಅನ್ನೋ ಅಕ್ಷರನ ಕ್ವ ಅಂತಲೇ ತೊಗೋಬೇಕು. ಆರ್, ರ, ಎಸ್, ಸ್, ಟ, ಅ. ಯು ಅಂತ ಬಂದಿದ್ರೆ ಅ, ವ. ಸೊ ಇವೆರಡು ಒಂದೇ ಶಬ್ದ. ಎಕ್ಸ್ ಅಂತ ಬಂದಾಗ ಕ್ಸ್ ಕ್ಸ್, ವೈ ಅಂತ ಬಂದಾಗ ಯ, ಝೆಡ್ ಅಂತ ಬಂದಾಗ ಝ್. ಓಕೆ. ಸೊ ಈಗ ನೀವು ಇಲ್ಲೇನು ಅಕ್ಷರ ಇದೆ, ಈ ಅಕ್ಷರಗಳನ್ನು ತಗೊಂಡು ನಾನು ಫಸ್ಟಿಗೆ ನಿಮಗೆ ತೋರಿಸಿದ್ನಲ್ಲ, ಫಸ್ಟಿಗೆ ಏನು ನಾನು ನಿಮಗೆ ತೋರಿಸಿದೆ, ಅದು ದೊಡ್ಡ ದೊಡ್ಡ ಪದಗಳಿದ್ದಾವಲ್ಲ, ಆ ಪದಗಳು ಅದನ್ನು ನಾವು ಬಿಡಿಸ್ಲಿಕ್ಕಾಗುತ್ತಾ ಅಂತ ನೋಡೋಣ. ಸುಮ್ಮನೆ ಜಸ್ಟ್ ಟ್ರೈ ಮಾಡೋಣ. ನಿಮಗೆ 100% ಸಿಗದೇ ಇದ್ದರೂ ಅಟ್ಲೀಸ್ಟ್ ಒಂದು 80 to 90%, ಕೆಲವು ಕಡೆ ನಿಮಗೆ 100% ಸಿಗ್ಬೋದು. ಓಕೆ. ಲೆಟ್ಸ್ ಟ್ರೈ. ಈಗ ನಾನು ಕೇಳಿರೋ ಸೌಂಡ್ಸು, ನಾನು ನಿಮಗೆ ಹೇಳ್ಕೊಟ್ಟಿರೋ ಸೌಂಡ್ಸು, ಲೈಕ್ ಫೋನಿಕ್ ಸೌಂಡ್ಸ್ ಅಂತ ಹೇಳಿದ್ನಲ್ಲ, ಆ ಫೋನಿಕ್ ಸೌಂಡ್ಸನ್ನು ಹಾಕೋಣ. ಈಗ ಐಗೇನು ನೋಡಿದ್ವಿ ಅಲ್ಲಿ ನಾವು? ಐಗೇನು ನೋಡಿದ್ವಿ? ಇ. ಎನ್ಗೇನು ನೋಡಿದ್ವಿ? ನ್. ಸಿಗೇನು ನೋಡಿದ್ವಿ? ಕ. ಓಗೆ ಆ. ಎಮ್ಮಿಗೆ ಮ. ಪಿಗೆ ಆರ್ಗೆ ಈಗೆ ಎ. ಈಗ ಎ ನೋಡಿದ್ವಿ. ಹೆಚ್ಚಿಗೆ ಹ. ಈಗೆ ಎ. ಎನ್ಗೆ ಎಸ್ಸಿಗೆ ಸ. ಈಗೆ ಇ. ಬಿಗೆ ಬ. ಇ ಲ್ ಇ ಟ ಇ. ಓಕೆ. ಸೊ ಈ ಥರ ಇದೆ ಅಲ್ಲಿ ಅಲ್ವಾ? ಈಗ ಇದನ್ನು ಒಂದೊಂದಕ್ಕೆ ನಿಧಾನವಾಗಿ ಕೂಡಿಸ್ಕೊಂಬನ್ನಿ. ಇದೇನಾಗುತ್ತೆ? ಇನ್. ಇದು ಕ ಆ ಮ್, ಕಾಮ್. ರೈಟ್. ಪ ರ ಎ, ಪ್ರೆ. ಹ ಎ ನ್. ಹ ಮತ್ತು ಎ ಏನಾಗುತ್ತೆ? ಹೆನ್ ಅಲ್ವಾ? ಹೆನ್. ಸ ಇ ಬ. ಬರೀ ಸ ಇ ತಗೊಳ್ಳೋಣ. ಸಿ. ಬ ಇ ಬಿ. ಲ ಇ ಲಿ. ಟ ಇ ಟಿ. ಇಲ್ಲಿ ಈ ಸೈಲೆಂಟ್ ಆಗುತ್ತೆ. ಇವಾಗ ಇದನ್ನು ಓದ್ರಿ.
ಓದ್ರಿ, ಕನ್ನಡದಲ್ಲೇ ಇದೆ ತಾನೆ. ಕನ್ನಡದಲ್ಲೇ ಓದ್ಲಿಕ್ಕೆ ಆಗ್ತಾ ಇಲ್ವಾ ನಿಮಗೆ? ಕನ್ನಡದಲ್ಲಿ ಸಿಂಪಲ್ ಆಗಿ ಅಷ್ಟೊಂದು ನೀಟಾಗಿ ಬರ್ದೀನಿ. ಇನ್ಕಾಂಪ್ರೆಹೆನ್ಸಿಬಿಲಿಟಿ. ಇನ್ಕಾಂಪ್ರಿಹೆನ್ಸಿಬಿಲಿಟಿ. ಓಕೆ, ಇಷ್ಟು ದೊಡ್ಡ ಪದ ಸಿಂಪಲಾಗಿ ಬಿಡಿಸಿದ್ವಲ್ಲ, ಈಗ ಅಷ್ಟೇ ಇರೋದು ಇದರಲ್ಲಿ. ಓಕೆ, ಸೊ ಈಗ ಇಷ್ಟು ದೊಡ್ಡ ಪದ. ಓಕೆ, ನೆಕ್ಸ್ಟ್ ನೋಡೋಣ. ಈಗ ಈ ಪದನ ನೋಡೋಣ. ಓಕೆ, ಸೇಮ್. ಇಂಟರ್ ಎ ರ್ ಡ ಎ ಈ ಸೈಲೆಂಟ್ ಆಗುತ್ತೆ, ಕೊನೆಯಲ್ಲಿ ಈ ಸೈಲೆಂಟ್ ಆಗುತ್ತೆ. ಓಕೆ, ಸೊ ಈಗ ನೀವು ಇದನ್ನು ಇಂಟರ್ ಇಂಟರ್ಡಿಪೆಂಡೆನ್ಸ್. ಮ್ಯೂಟ್ ಮಾಡ್ಕೊಳ್ಳಿ, ತುಂಬ ನಾಯ್ಸ್ ಇದೆ, ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಸೊ ಇಂಟರ್ಡಿಪೆಂಡೆನ್ಸ್. ನೀವು ಅದನ್ನು ಸರಿಯಾಗಿ ಓದಿದ್ರೆ, ಕನ್ನಡದಲ್ಲಿ ಇರೋದನ್ನು ಕರೆಕ್ಟಾಗಿ ಸ್ಪಷ್ಟವಾಗಿ ಓದೋಕ್ಕೆ ಬರಬೇಕು ನಿಮಗೆ. ಓಕೆ, ಇದನ್ನು ಕರೆಕ್ಟಾಗಿ ಓದಿದ್ರೆ ನಿಮಗೆ ಕರೆಕ್ಟಾಗಿ ಬಂದುಬಿಡುತ್ತೆ ಅದು. ಓಕೆ, ಸೊ ಅದೇ ಥರ ಇದು ಇಂಟರ್. ಇಲ್ಲಿ ಇಂಟರ್ ನಿಮಗೆ ಆಲ್ರೆಡಿ ಗೊತ್ತಾಯ್ತಲ್ವ, ಇಲ್ಲಿರೋದೇ ಇಂಟರ್. ಸಿ ಕ ಆ ಕನೆಕ್ಟೆಡ್ನೆಸ್. ಇಂಟರ್ ಕನೆಕ್ಟೆಡ್ನೆಸ್. ಅದೇ ಥರ ಡ ಇ ಸ್ ಡಿಸ್. ಪ ರ್ ಆ ಪ್ರ. ಪ ಒ ಆರ್ ಪಾರ್. ಟಿ ಐ ಒ ಎನ್ ಬಂದಾಗ ನಾವು ಶನ್ ಅಂತ ಹೇಳಬೇಕು ಅದನ್ನು. ಅದು ರೂಲ್ ಇದೆ. ಓಕೆ, ಸೊ ಸ್ಪೆಲ್ಲಿಂಗ್ ರೂಲ್ಸ್ ಅದು ಇದು ಸ್ವಲ್ಪ ರೂಲ್ಸ್ ಎಲ್ಲ ಇದ್ದಾವೆ. ಆ ರೂಲ್ಸನ್ನು ನಾವು ತಿಳ್ಕೊಂಡಾಗ ಗೊತ್ತಾಗುತ್ತೆ. ನೆಟ್ಲಿ. ಓಕೆ, ಇವಾಗ ಇದೇನಾಗುತ್ತೆ, ಡಿಸ್ಪ್ರಪೋರ್ಷನೆಟ್ಲಿ. ಓಕೆ, ಸೊ ಇದು ಒಂದು ವಿಧಾನ. ಇದೇ ಥರ ನಮಗೆ ಈಸಿಯಾಗಿ ಓದೋಕ್ಕೆ ಇನ್ನಷ್ಟು ವಿಧಾನಗಳನ್ನು ಇದೆ, ಅದೆಲ್ಲವನ್ನೂ ಕಲಿಬೇಕು. ನಿಮಗೆ ಗೊತ್ತಾಯ್ತಲ್ಲ ಎಷ್ಟು ಈಸಿಯಾಗಿದೆ ಮೆಥಡ್ ಅಂತ ನೋಡಿ. ಇಷ್ಟು ದೊಡ್ಡ ಪದನ ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಕ್ಕೆ ಬರ್ತಿರ್ಲಿಲ್ಲ ಅಲ್ವಾ, ಬಟ್ ಈಗ ಅದನ್ನು ಈಸಿಯಾಗಿ ಹೇಳಿದ್ರಲ್ವಾ. ಹೇಗೆ ಹೇಳಿದ್ರಿ? ಇಟ್ಸ್ ವೆರಿ ಸಿಂಪಲ್. ಇದರ ರಹಸ್ಯ ನಮಗೆ ಗೊತ್ತಿರಬೇಕಷ್ಟೇ. ನೀವು ಆ್ಯಪಲ್ ಅಂತ ನಾನು ಈಗ ಎ ಪಿ ಪಿಯಲ್ಲಿ ಆ್ಯಪಲ್, ಈ ಇಂಗ್ಲೀಷನ್ನು ಯಾರು ನಮಗೆ ಕಲಿಸಿರೋದು? ಫಾರಿನರ್ಸ್ ತಾನೇ, ಬ್ರಿಟಿಷರು ನಮಗೆ ಇಂಗ್ಲೀಷ್ ಕಲಿಸಿರೋದು. ಅವ್ರು ಬಂದುಬಿಟ್ಟು ಫಸ್ಟ್ ನಮಗೆ ಆ್ಯಪಲ್, ಎ ಪಿ ಪಿಯಲ್ಲಿ ಆ್ಯಪಲ್ ಅಂತ ಹೇಳ್ತಾರೆ. ಬಟ್ ಎ ಪಿ ಪಿಯಲ್ಲಿ ಆ್ಯಪಲ್ ಹೆಂಗಾಯಿತು ಅಂತ ಹೇಳಿದ್ರ? ಆ್ಯಪಲ್ ಹೆಂಗಾಯಿತು ಅಂತ ಯಾರೂ ಹೇಳಲಿಲ್ಲ ನಿಮಗೆ. ಎ ಪಿ ಪಿಯಲ್ಲಿಗೆ ಸೇಬು ಅನ್ನೋ ವಸ್ತುವಿಗೆ, ಸೇಬು ಅನ್ನೋ ಹಣ್ಣಿಗೆ ಆ್ಯಪಲ್ ಅನ್ನೋ ಪದ ಇದೆ ಇಂಗ್ಲೀಷಲ್ಲಿ. ಸೊ ಆ್ಯಪಲ್ ಅಂತ ನಾವು ಬರಿಬೇಕಾದ್ರೆ ಅದಕ್ಕೆ ಆ್ಯಪಲ್ ಅಂತ ಬರಿಬೇಕಂತಲೇ ಹೇಳ್ಕೊಟ್ಟಿಲ್ಲ. ಈಗ ಕನ್ನಡದಲ್ಲಿ ಆ್ಯಪಲ್ ಬರಿಬೇಕಾದ್ರೆ ಹೆಂಗೆ ಬರಿತೀರಾ? ಕನ್ನಡದಲ್ಲಿ ಆ್ಯಪಲ್ ಅಂತ ಬರಿಬೇಕಾದ್ರೆ ಹೆಂಗೆ ಬರಿತೀರಾ? ಏನು ಹೇಳಬೇಕು ನಾವು? ನಾವು ಬರಿಬೇಕಾದ್ರೆ ಏನು ಹೇಳ್ಕೊಂಡು ಬರೆದ್ವಿ? ಅಂದರೆ ಆ ಪದದ ಉಚ್ಚಾರಣೆ ಏನು, ಅದರಲ್ಲಿ ಬರೋ ಅಕ್ಷರಗಳೇನು, ಅಕ್ಷರ ಅಲ್ಲ ಅದರಲ್ಲಿ ಬರೋ ಶಬ್ದ ಏನು, ಅದನ್ನಿಟ್ಕೊಂಡು ನಾವು ನಮಗೆ ಗೊತ್ತಿರೋ ಶಬ್ದದಲ್ಲಿ ಕನ್ನಡದಲ್ಲಿ ಬರೆದ್ವಿ, ಗೊತ್ತಿರೋ ಅಕ್ಷರದಲ್ಲಿ ಕನ್ನಡದಲ್ಲಿ ಬರೆದ್ವಿ. ಇಂಗ್ಲೀಷಲ್ಲಿ ಇದನ್ನೇ ನಾವು ಬರಿಬೇಕು ಅಂತ ಹೇಳಿದರೆ APPLE. ಯಾಕೆ? ಇಲ್ಲಿ ಬರಿಬೇಕಾದ್ರೆ ಆ್ಯಪಲ್, ಇಲ್ಲಿ ಬರಿಬೇಕಾದ್ರೆ AP, ಅದು ಯಾಕದು? ಸೊ ಇಲ್ಲಿ ಬರಿಬೇಕಾದ್ರೂ ನಾವು ಆ್ಯಪಲ್ ಅಂತಾನೆ ಹೇಳ್ಕೊಂಡು ಬರಿಬೇಕು. ಸೊ ಹಾಗಾಗಿ ಇವಾಗ ಅರ್ಥ ಆಯ್ತಾ ನಿಮಗೆ ರಹಸ್ಯ? ನಾನು ಹೇಳ್ಕೊಟ್ಟಿರೋದು ಪ
ಸೊ ಇ ಸೈಲೆಂಟ್ ಅಂತ ಹೇಳಿದ್ದೀನಿ. ಇಂಗ್ಲೀಷಲ್ಲಿ ಇ ಬಂದರೆ ಇ ಸೈಲೆಂಟ್ ಆಗುತ್ತೆ. ಸೊ ಇಲ್ಲಿ ಕನ್ನಡದಲ್ಲಿ ನಾವು ಬರಿಬೇಕಾದ್ರೆ ಹೆಂಗೆ ಬರೆದ್ವಿ? ಆ ಪ ಲ್. ಇಂಗ್ಲೀಷಲ್ಲಿ ಬರಿಬೇಕಾದ್ರೂ ಹಾಗೆ ನಾವು ಹೇಳೋದನ್ನು ಹಾಗೆ ಇರಬೇಕು. ಆ ಪ ಲ್. ಹಾಗಾದರೆ ಈ ಅಕ್ಷರನ ನಾವು ಏನಂತ ಓದಬೇಕು? ಆ ಅಂತಾನೆ ತಾನೇ ಓದಬೇಕು. ಎ ಅಂತ ಯಾಕೆ ಓದಬೇಕು? ಇದನ್ನು ನಾವು ಹೆಂಗೆ ಓದಬೇಕು? ಪ ಪ ಅಂತ ತಾನೇ ಓದಬೇಕು. ಪಿ ಅಂತ ಯಾಕೆ ಓದಬೇಕು? ಇಲ್ಲಿ ನಾವು ಪಿ ಅಂತ ಹೇಳ್ತೀವ. ಎ ಪಿ ಪಿ ಎಲ್ಲಿ ಎ ಪ್ಲೇ ಆಗುತ್ತೆ ಅದು. ಓಕೆ, ಇದು ಬೇಸಿಕ್ಕಾಗಿ ನಾವು ತಿಳ್ಕೊಬೇಕಾಗಿರುವಂಥದ್ದು. ಫಸ್ಟಿಗೆ ನಮಗೆ ಇದು ಹಿಂಗಿದೆ, ಈ ವ್ಯತ್ಯಾಸ ಇದೆ, ಇದರಿಂದನೇ ನಮಗೆ ಎಷ್ಟೋ ವಿಷಯ ಓದಲಿಕ್ಕಾಗಿಲ್ಲ. ಹಾಗಾದರೆ ಇದೊಂದು ತಿಳ್ಕೊಬಿಟ್ರೆ ಆಗ್ಬಿಡುತ್ತಾ ನಿಮಗೆ? ಇಲ್ಲ. ಇದೇ ಥರ ಇನ್ನಷ್ಟು ಕೆಲವು ವಿಷಯಗಳಿದೆ. ಇದನ್ನು ತಿಳ್ಕೊಂಡ್ರೆ ನೀವು 60% ನಿಮಗೆ ಕರೆಕ್ಟಾಗಿ ಓದ್ಬೋದು. ಮತ್ತು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಕೆಲವು ವಿಷಯಗಳಿದ್ದಾವೆ. ರೂಲ್ಸ್ ಇದೆ, ಸ್ಪೆಲ್ಲಿಂಗ್ ರೂಲ್ಸ್ ಇದೆ, ಸೈಲೆಂಟ್ ವರ್ಡ್ಸ್ ಇದ್ದಾವೆ, ಆಮೇಲೆ ಫೋನೋಗ್ರಾಮ್ಸ್ ಇದೆ. ಅದೆಲ್ಲದನ್ನು ಕಲಿತಾಗ ಮಾತ್ರ ಅಂದರೂ ನಿಮಗೆ 90% ಮಾತ್ರ ಆಗೋದು. ಮತ್ತೆ ನಾನು ಹೇಳಿದ್ನಲ್ಲ, ಒಂದು ಹೆಜ್ಜೆ ಮುಂದಿಟ್ಟರೆ ಮಾತ್ರ ನಿಮಗೆ 100% ಆಗುತ್ತೆ. ಓಕೆ, ಈಸಿನೇ, ಆದರೆ ತುಂಬ ಈಸಿ ಅಲ್ಲ, ಕಷ್ಟನೇ, ಆದರೆ ಅಷ್ಟೊಂದು ಕಷ್ಟ ಏನಲ್ಲ. ನೀವು ಅಂದ್ಕೊಂಡಿರೋಷ್ಟು ಏನೂ ಕಷ್ಟ ಅಲ್ಲ, ಹಾಗೆ ನೀವು ಅಂದ್ಕೊಂಡಿರೋಷ್ಟು ಸುಲಭವೂ ಅಲ್ಲ. ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ ಯಾರು ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಹಾಗೆ ಸ್ವಲ್ಪ ಗಮನ, ಟೈಮ್ ಕೊಡಬೇಕು. ಪ್ರಾಕ್ಟೀಸ್ ಅದೇ ಥರ ಮಾಡಬೇಕು. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಶ್ರದ್ಧೆ, ಆಸಕ್ತಿ, ಇವೆರಡೂ ಇರಬೇಕು. ಆಸಕ್ತಿ ಹೊಂದಿದ್ರೂ ಸಾಲದು, ಶ್ರದ್ಧೆ ಇರಬೇಕು, ಮಾಡಬೇಕು ಅನ್ನೋ ಛಲನೂ ಇರಬೇಕು ಜೊತೆಗೆ. ಓಕೆ, ಸಿಂಪಲ್ಲಾಗೇ ಇರುತ್ತೆ. ಹೋಗ್ತಾ ಹೋಗ್ತಾ ನೀವೇ ಅದನ್ನು ತುಂಬ ಕಷ್ಟ ಅಂತ ಅಂದ್ಕೊಂಡ್ರೆ ನಿಮಗೆ ಕಷ್ಟ ಆಗ್ತಾ ಹೋಗುತ್ತೆ. ಸಿಂಪಲ್ಲಾಗಿ, ಕಾಮಾಗಿ, ಕೂಲಾಗಿ ಕೂತ್ಕೊಂಡು ಯೋಚನೆ ಮಾಡಬೇಕು ಎಲ್ಲದನ್ನು. ಓಕೆನಾ? ಈಗ ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ ಅಂತ ನಾನು ಕೇಳಲ್ಲ, ಯಾಕೆಂದರೆ ಫಸ್ಟ್ ಪಾಠ ಇದು. ಹಾಗಾಗಿ ನಿಮಗೆ ಅಷ್ಟೊಂದು ಡೌಟ್ ಇರಲಿಕ್ಕಿಲ್ಲ. ಓಕೆ, ಸೊ ಈಗ ಏನೇ ಡೌಟ್ ಬಂದರೂ ಅದಕ್ಕೆ ಮುಂದೆ ನಿಮಗೆ ಅದು ಕ್ಲಾರಿಟಿ ಸಿಗುತ್ತೆ. ಡೋಂಟ್ ವರಿ. ಓಕೆನಾ? ಆಲ್ರೈಟ್. ಸೊ ಈಗ ನಾನು ನಿಮಗೆ ಒಂದು ಟೆಲಿಗ್ರಾಮ್ ಲಿಂಕ್ ಕಳಿಸ್ತೀನಿ. ವಾಟ್ಸಪ್ಪಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕಳಿಸ್ತೀನಿ. ಎಲ್ಲರೂ ಫಸ್ಟು ಟೆಲಿಗ್ರಾಮ್, ಯಾರ ಹತ್ರ ಟೆಲಿಗ್ರಾಮ್ ಇಲ್ಲ ಅವರು ಟೆಲಿಗ್ರಾಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಗೂಗಲ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ನೀವು ಟೆಲಿಗ್ರಾಮ್ ಲಿಂಕನ್ನು ಕ್ಲಿಕ್ ಮಾಡಬೇಕು. ಆವಾಗ ನೀವು ಟೆಲಿಗ್ರಾಮ್ ಗ್ರೂಪಿಗೆ ಆಟೋಮೆಟಿಕ್ಕಾಗಿ ಜಾಯ್ನ್ ಆಗ್ತೀರಿ. ಇಲ್ಲಾಂದರೆ ಯಾರು ಜಾಯ್ನ್ ಆಗಲಿಕ್ಕಾಗಲ್ಲ, ನಾನೇ ಜಾಯ್ನ್ ಮಾಡ್ತೀನಿ. ಈ ವಿಡಿಯೋ ನಾನೇನು ಪಾಠ ಮಾಡಿದ್ದೀನಿ, ಈ ವಿಡಿಯೋ ನಿಮಗೆ ನಾಳೆ ಬೆಳಗ್ಗೆ 10 ಗಂಟೆ ಅಷ್ಟರೊಳಗೆ ಅಪ್ಲೋಡ್ ಆಗುತ್ತೆ. ನೀವು ಇದನ್ನು ಮತ್ತೊಂದು ಸಲ ಫ್ರೀಯಾಗಿದ್ದಾಗ ಕೂತ್ಕೊಂಡು ನೋಡ್ಬೋದು. ಏನೊಂದು 200-250 MB ಡಾಟಾ, 1 ಅವರ್ ವೀಡಿಯೋ ಬೇಕು ಅಂತ ಹೇಳಿದ್ರೆ ನಿಮಗೆ 250 MB ಡಾಟಾ ಅದರಲ್ಲಿ ಇರಬೇಕು. ಓಕೆ, ಸರಿನಾ? ಏನಾದ್ರು ಡೌಟ್ ಇದ್ದರೆ ನೀವು ನನಗೆ ವಾಟ್ಸಪ್ಪಲ್ಲಿ ಹಾಕಿ, ಇಲ್ಲಾಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಕೇಳಿರಿ. ಯಾಕೆಂದರೆ ನನಗೆ ಈಗ ಒಂದು ಕ್ಲಾಸ್ ಇದೆ. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಗುಡ್ ನೈಟ್.